ಸಾರಿ ಇನಾನಿಮಸ್ ಆಗಿ ಗೆದ್ದಿದ್ರು 62ರಲ್ಲಿ. ಸೊ ಆ ಕಾಲ ಬೇರೆ, ಈ ಕಾಲ ಬೇರೆ, ಬದಲಾವಣೆ ಆಗ್ತಾ ಇರ್ತದೆ. ಈ ಅವಧಿ ಕಂಪ್ಲೀಟ್ ಮಾಡ್ಬಿಟ್ರೆ ನೀವು ಆಲ್ ಟೈಮ್ ರೆಕಾರ್ಡ್ ಇನ್ಯಾರು ಬ್ರೇಕ್ ಮಾಡಕ್ ಸಾಧ್ಯನೇ ಇಲ್ಲ. ಅಂತೇನಿಲ್ಲ, ರೆಕಾರ್ಡ್ಗಳು ಯಾವಾಗಲೂ ಬ್ರೇಕ್ ಮಾಡೋದೇ ಇರೋದು. ಈಗ ಇವರು ಯಾರು ಕ್ರಿಕೆಟರ್ ಯಾರವರು, ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ ರೂಟ್ ಈಗ ಮಾಡ್ಲಿಲ್ವಾ? ಮೈಸೂರು ಭಾಗದಲ್ಲಿ ವಿರಾಟ್ ಕೊಹ್ಲಿ ಕಾಣ್ತಾ ಇಲ್ವಲ್ಲ, ವಿರಾಟ್ ಕೊಹ್ಲಿ ಇಲ್ವಲ್ಲ. ಅದರಿಂದ ಯಾವುದು ಇನ್ನೊಬ್ರು ಬರೋದೇ ಇಲ್ಲ ಅಂತ ನಾನು ಹೇಳಕ್ ಹೋಗಲ್ಲ. ಬರಬಹುದು, ನಮ್ಮ ರೆಕಾರ್ಡನ್ನು ಬ್ರೇಕ್ ಮಾಡ್ತಕ್ಕಂಥವ್ರು ಬರಬಹುದು, ಅಥವಾ ನನಗಿಂತ ಜಾಸ್ತಿ ಬಜೆಟ್ ಮಂಡಿಸೋರು ಬರಬಹುದು. ಹಣಕಾಸಿನ ಮಂತ್ರಿ ಸಿದ್ಧತೆಗಳು ಮಾಡ್ತಾ ಇದ್ದೀವಿ. ಸಂಕ್ರಾಂತಿ ಆದಮೇಲೆ ಸಾಧನಾ ಸಮಾವೇಶ, ಸಾಧನಾ 1000 ದಿನಗಳ ಸಾಧನಾ ಸಮಾವೇಶ ಏನು ನಾನು ಇನ್ನೂ ಯೋಚನೆ ಮಾಡಿಲ್ಲ. ಅದ್ರ ಬಗ್ಗೆ ಅಲ್ಲ, ಸರ್ಕಾರಕ್ಕೆ 1 ವರ್ಷ, 1000 ದಿನ ಆಗುತ್ತೆ, ಗೊತ್ತಿಲ್ಲ, ಯೋಚನೆ ಮಾಡಿಲ್ಲ. ನಮ್ಮ ಕೃಷ್ಣ ಬೈರೇಗೌಡ ಒಂದು ಫಂಕ್ಷನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು, ಗೊತ್ತಿಲ್ಲ ನನಗೆ. ಅವರು ಫಾರಿನ್ಗೆ ಹೋಗಿದ್ರು, ನಿನ್ನೆ ಬಂದಿದ್ದಾರೆ. ಬಂದ್ಮೇಲೆ ಮಾತಾಡ್ತೀನಿ ಅವ್ರ ಜೊತೆ. ರೀಶಫಲ್ ವಿಚಾರದಲ್ಲಿ ಚರ್ಚೆ ಆಗ್ತಾ ಇದೆ ಸರ್. ರೀಶಫಲ್ ವಿಚಾರದಲ್ಲಿ, ಸಂಪುಟ ಪುನರಚನೆ ವಿಚಾರದಲ್ಲಿ ಮಾಡಲೇಬೇಕು. ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡ್ತೀನಿ. ಮತ್ತೆ ಯಾವುದು ಅವ್ರು ಯಾವಾಗ ಕರೀತಾರೆ, ಜನವರಿನಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಯಾವಾಗ ಕರೀತಾರೆ ಅವಾಗ ಹೋಗ್ತೀನಿ. ಸರ್, ಈ ಬಳ್ಳಾರಿ ಘಟನೆ ವಿಚಾರದಲ್ಲಿ ಸಿಐಡಿ ತನಿಖೆ ಆಗಬೇಕು ಅನ್ನುವಂಥದ್ದು ಒಂದು ಕಡೆಯಲ್ಲಿ ನಾನು ಪರಮೇಶ್ವರ್ ಜೊತೆ ಮಾತಾಡ್ತೀನಿ. ನನ್ನ ಜೊತೆ ಮಾತಾಡಿಲ್ಲ ಅವರು, ಪರಮೇಶ್ವರ್ ಅವರು. ನಾಳೆ ಮಾತಾಡ್ತೀನಿ. ಭರತ್ ರೆಡ್ಡಿ ಗನ್ಮ್ಯಾನ್ಸೇ ಮಾಡಿರೋದು ಅನ್ನುವಂಥದ್ದು, ಭರತ್ ರೆಡ್ಡಿ ಅವರ ಗನ್ಮ್ಯಾನ್ಗಳೇ ಮಾಡಿರುವಂಥದ್ದು, ಶೂಟ್ ಮಾಡಿರುವಂಥದ್ದು. ನೋಡೋಣ, ಈಗ ಅದು ತನಿಖೆ ಆಗಲಿ. ತನಿಖೆಯಿಂದ ಹೊರಬಂದ ಮೇಲೆ ಗೊತ್ತಾಗ್ತದಲ್ಲ ಸತ್ಯ ಏನು ಅಂತ. ಪೋಸ್ಟ್ ಮಾರ್ಟಮ್ ಆಗಿದೆ ಏನಕ್ಕೆ ಅನ್ನೋ ಪ್ರಶ್ನೆ ಶುರುವಾಗಿದೆ ಸರ್. ರಾಜಶೇಖರ್ ಅವ್ರದ್ದು 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ, ಏನಕ್ಕೆ ಅಂತ ಪ್ರಶ್ನೆ ಎತ್ತಿದೆ ಸರ್. ಗೊತ್ತಿಲ್ಲ ನನಗೆ, ಪೊಲೀಸ್ನವರು ಮಾಡ್ತಾ ಇದ್ದಾರೆ, ಅದನ್ನ ಗೊತ್ತಿಲ್ಲ. ಸಿಟ್ಟಿಂಗ್ ನ್ಯಾಯಾಧೀಶರಿಂದ ತನಿಖೆ ಆಗಬೇಕು ಅನ್ನೋದು ಬಿಜೆಪಿ ಒತ್ತಾಯ. ಸಿಟ್ಟಿಂಗ್ ನ್ಯಾಯಾಧೀಶರು ಆಗಬೇಕು ನೋಡಿ. ನಮ್ಮ ಪೊಲೀಸ್ನವರು ತನಿಖೆ ಮಾಡಿ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಮಾಡಿ ಗೊತ್ತಾಗಲಿ ಸತ್ಯ ಏನು ಅಂತ ಗೊತ್ತಾಗಲಿ, ಅದಾದಮೇಲೆ ಮಾತಾಡ್ತೀನಿ. ಸರ್, ಒಂದು ಕ್ವಶನ್ ಸರ್. ಕೇಂದ್ರ ಸರ್ಕಾರ GST ಕಡಿಮೆ ಮಾಡುತ್ತೆ, ಇನ್ನೊಂದು ಕಡೆ